ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ತಗೊಂಡು ಬಂದಿದ್ದೇನೆ. ಆ ಎಲ್ಲ ಟಿಪ್ಸನ್ನು ನೀವೊಮ್ಮೆ ಟ್ರೈ ಮಾಡಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ತಡ ಯಾಕೆ, ಎಲ್ಲ ಟಿಪ್ಸನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇ ಟಿಪ್ಸ್, ನೀವು ಹಾಲನ್ನು ಬಿಸಿ ಮಾಡ್ತೀರಾ, ಆಗ ಒಂದು ಪಾತ್ರೆಯಲ್ಲಿ ಅಡಿ ಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಯಾಕಂದರೆ ಹಾಲನ್ನು ಕಾಯಿಸುವಾಗ ಅಡಿ ಹಿಡಿಯೋದಿಲ್ಲ, ಅಂದರೆ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಈ ಟಿಪ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನೀವು ಹಾಕುವಾಗ ಸ್ವಲ್ಪ ನೀರನ್ನು ಹಾಕಿ ಹಾಲನ್ನು ಹಾಕಿ. ಹಾಗೆ ಕುದಿ ಬರುವಾಗ ಮೇಲೆಲ್ಲ ಉಕ್ಕಿ ಬರ್ತದೆ. ಅದಕ್ಕೊಂದು ಟಿಪ್ಸ್ ಅಂದರೆ, ನೀವು ಚಮಚವನ್ನು ಅದರೊಳಗೆ ಹಾಕ್ಬೋದು, ಒಂದು ಟಿಪ್ಸ್. ಅಥವಾ ನೀವು ಚಪಾತಿ ಮಣೆಯನ್ನು ಈ ರೀತಿ ಮೇಲ್ಗಡೆ ಇಡ್ಬೋದು. ಅದು ಬೇಡ, ಚಿಕ್ಕ ಪಾತ್ರೆ ಅಂತ ಆದರೆ ಸಪೂರದ ಈ ಥರದ ಕೋಲಿದ್ರೆ ಅದನ್ನು ನೀವು ಪಾತ್ರೆ ಮೇಲೆ ಇಟ್ಕೊಳ್ಳಿ. ನಂತರ ನೋಡಿ, ನೀವು ಹಾಲು ಮೇಲೆ ಉಕ್ಕಿ ಬಂದರೂ ಕೆಳಗಡೆ ಚೆಲ್ಲುವುದಿಲ್ಲ. ಇದನ್ನು ನೀವು ಬೇಕಾದರೆ ಟ್ರೈ ಮಾಡ್ಕೊಳ್ಬೋದು. ಅಂದರೆ ನೋಡಿ, ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ಟಿಪ್ಸ್ ಯೂಸ್ ಆಗ್ತದೆ. ನೋಡಿ, ಎಷ್ಟು ಮೇಲೆ ಬಂದರೂ ಮೇಲ್ಗಡೆ ಉಕ್ಕಿ ಹರಿಯುವುದಿಲ್ಲ. ಹೇಗನ್ಸಿತು ಈ ಟಿಪ್ಸ್? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಹಾಗಾದರೆ ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ ಬನ್ನಿ. ಕೆಲವೊಮ್ಮೆ ಮನೆಯಲ್ಲಿ ಬಿಲ್ಲುಗಳು, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಅಲ್ಲಲ್ಲಿ ಒದ್ದಾಡ್ತಿರ್ತದೆ, ಹುಡುಕುವಾಗ ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಟಿಪ್ಸ್ ನೋಡಿ. ಇಲ್ಲಿ ನಾನು ಗ್ಯಾಸಿದ ಬಿಲ್ಲನ್ನೆಲ್ಲ ಒಂದು ಕಡೆ ಒತ್ತಾರೆ ಮಾಡ್ತಾ ಇದ್ದೇನೆ. ದಿಢೀರಾಗಿ ನಮಗೆ ಹುಡುಕದೆ ಸಿಗ್ಬೇಕಂದ್ರೆ ಈ ಟಿಪ್ಸನ್ನು ಯೂಸ್ ಮಾಡ್ಕೋಬಹುದು. ನೋಡಿ, ಎಲ್ಲವನ್ನ ಒಟ್ಟಿಗೆ ಮಾಡ್ಕೊಳ್ಳಿ ಒಂದ್ಸಾರಿ. ನಂತರ ಎಲ್ಲರ ಮನೆಯಲ್ಲಿ ಒಂದು ಸೇಫ್ಟಿ ಪಿನ್ ಇರ್ತದೆ. ಲೇಡೀಸ್ ಇದ್ದ ಮನೆಯಲ್ಲಂತೂ ಇದ್ದೇ ಇರ್ತದೆ. ಅದನ್ನ ಇದಕ್ಕೆ ಹಾಕೊಳ್ಳಿ. ನೀವು ಹೇಳ್ಬೋದು, ಸ್ಟ್ಯಾಪ್ಲರ್ ಯಾಕೆ ಹಾಕಬಾರ್ದು ಅಂತ. ಸ್ಟ್ಯಾಪ್ಲರ್ ಹಾಕಿದ್ರೆ ನೀವು ಅದನ್ನ ಆಗಾಗ ತೆಗೆದು ಪುನಃ ಹಾಕೊಳ್ಬೇಕಾಗ್ತದೆ. ಇದಾದ್ರೆ ಒಂದು ಸೇಫ್ಟಿ ಪಿನ್ ಇದ್ರೆ ಆರಾಮಾಗಿ ಇದನ್ನ ಹಾಕೋಬಹುದು. ನೋಡಿ, ಅದನ್ನೇ ನಾನು ಬುಕ್ಕೊಳಗಿಟ್ಟು ಬೇಕಾದಾಗ ದಿಢೀರ್ ಸಿಗುವ ತರ ಇಟ್ಕೊಂಡಿರ್ತೇನೆ. ಅದು ಬೇಡ ಅಂತ ಹೇಳಿದ್ರೆ ನೀವು ಅದನ್ನ ಬಿಲ್ಲನ್ನ ಸೇಫ್ಟಿ ಪಿನ್ ಹಾಕಿದ್ರಿ ನೋಡಿ, ಅದನ್ನ ಒಂದು ಗೋಡೆಗೆ ತೂಗು ಹಾಕ್ಬೋದು. ಅಂದ್ರೆ ಮೊಳೆಗೆ ಹಾಕಿ ನೇತು ಹಾಕ್ಬೋದು. ಬೇಕಾದಾಗ ನಿಮಗೆ ದಿಢೀರ್ ಅಂತ ಸಿಗ್ತದೆ. ಹೇಗಿದೆ ಟಿಪ್ಸ್? ಇದನ್ನ ಒಮ್ಮೆ ಟ್ರೈ ಮಾಡಿ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ನಾವು ಮನೆ ಕೆಲಸ ಮಾಡಿ ಸಾರಿ ಉಟ್ಟು ಬಳೆಗಳನ್ನೆಲ್ಲ ಜೋಡಿಸಿ ಇಟ್ಟು ಹೋಗ್ಲಿಕ್ಕೆ ತುಂಬಾ ಕಷ್ಟ. ಅದಕ್ಕಾಗಿ ಈ ಟಿಪ್ಸ್ ಅನ್ನ ಟ್ರೈ ಮಾಡಿ. ನೋಡಿ, ಇಲ್ಲಿ ಬಳೆಗಳನ್ನ ನಾನು ರಾತ್ರಿ ಎಲ್ಲವನ್ನ ಜೋಡಿಸ್ತಾ ಇದ್ದೇನೆ. ಯಾವ ಕಲರ್ ನಂತರ ಯಾವ ಕಲರ್ ಅಂತ ಎಲ್ಲ ಹೇಳಿ. ಅಂದ್ರೆ ಬಳೆ ಹಾಕುವವರಿಗೆ ಈ ಟಿಪ್ಸ್ ಯೂಸ್ ಆಗ್ಬೋದು. ಕಲರ್ ಕಲರ್ ಬಳೆ ಹಾಕ್ತಾರೆ ನೋಡಿ ಅವರಿಗೆ. ಈಗ ನಾನು ಎಲ್ಲವನ್ನ ಜೋಡಿಸಿ ಇಡ್ತಾ ಇದ್ದೇನೆ, ಯಾವ ಕಲರ್ಗೆ, ಯಾವ ಸಾರಿಗೆ, ಯಾವ ಬಳೆ ಅಂತ. ಅದನ್ನ ಒಂದು ಸೇಫ್ಟಿ ಪಿನ್ ಅಲ್ಲಿ ನೀವು ಕೂಡ್ಸಿಡಿ, ಅಂದ್ರೆ ಪಿನ್ ಮಾಡಿಡಿ. ಇದನ್ನ ನೀವು ಬ್ಯಾಗಲ್ಲಿ ಹಾಕಿ ಆರಾಮವಾಗಿ ಫಂಕ್ಷನ್ಗೆ ಕಿಟ್ಟು ಹೋಗ್ಬೋದು. ಅಥವಾ ರಾತ್ರಿ ಇದನ್ನ ರೆಡಿ ಮಾಡಿ ಬೆಳಿಗ್ಗೆ ನೀವು ಸೇಫ್ಟಿ ಪಿನ್ ಅನ್ನ ತೆಗೆದು ಕೈಗೆ ಬಳೆ ಹಾಕಿ ಆರಾಮಾಗಿ ಫಂಕ್ಷನ್ಗೆ ಹೋಗ್ಬೋದು. ಅಷ್ಟು ಕೆಲಸ ಫ್ರೀ ಆಗ್ತದೆ. ಇಲ್ಲದ್ರೆ ನಾವು ಬಳೆ ಹುಡ್ಕೊಂಡೇ ಇರಬೇಕಾಗ್ತದೆ. ಈಗ ನೋಡಿ, ಇದನ್ನ ನಾನು ಬ್ಯಾಗ್ ಒಳಗೆ ಹಾಕಿ ಎಲ್ಲಿಯಾದ್ರೂ ಹೊರಗಡೆ ಹೋಗುವಾಗ ಅಲ್ಲಿ ಕೂಡ ಫಂಕ್ಷನ್ ಅಟೆಂಡ್ ಆಗ್ಬೇಕಾದ್ರೆ ಈ ರೀತಿ ಮಾಡ್ಕೋಬಹುದು. ಹೇಗಿದೆ ಐಡಿಯಾ? ಸೂಪರ್ ಆಗಿದೆ ಅಲ್ಲ? ಒಮ್ಮೆ ಟ್ರೈ ಮಾಡಿ. ಅದೇ ರೀತಿ ನೋಡಿ, ಒಂದೇ ತರದ ಬಳೆಗಳನ್ನ ನೀವು ಜೋಡಿಸಿಟ್ಕೊಳ್ಬೇಕಾದ್ರೂ ಈ ಟಿಪ್ಸ್ ಅನ್ನು ಯೂಸ್ ಮಾಡಬಹುದು. ಅಂದ್ರೆ ಒಂದೇ ಕಲರಿನ ಬಳೆಗಳನ್ನ ಒಂದು ಸೇಫ್ಟಿ ಪಿನ್ ಅಲ್ಲಿ ಹಾಕಿಡಿ. ಇಲ್ಲಿ ನಾನು ರೆಡ್ ಅನ್ನ ಹಾಕಿಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಕಲರ್ ಅನ್ನ ಕೂಡ ನೋಡಿ ಇನ್ನೊಂದು ಸೇಫ್ಟಿ ಪಿನ್ ಅಲ್ಲಿ ಹಾಕಿಡ್ತಾ ಇದ್ದೇನೆ. ಆಗ ನಿಮ್ಗೆ ಬೇಕಾದಾಗ ಸೇಫ್ಟಿ ಪಿನ್ ಅನ್ನ ಬಿಚ್ಚಿ ಬಳೆಗಳನ್ನ ಜೋಡಿಸ್ಕೊಳ್ಬಹುದು, ಆರಾಮಾಗಿ ಸಿಗ್ತದೆ ಕೈಗೆ. ಇಲ್ಲಾಂದ್ರೆ ಅಲ್ಲಿ ಓಡಾಡ್ತಿರ್ತದೆ ಬಳೆಗಳು, ಹುಡುಕುವಾಗ ಕೈಗೆ ಸಿಗುದಿಲ್ಲ. ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ. ಮಹಿಳೆಯರಿಗೆ, ಹೆಂಗಸರಿಗೆ, ಲೇಡೀಸ್ಗಂತೂ ಸೂಪರ್ ಆಗಿರುವಂತ ಟಿಪ್ಸ್ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಲವರಿಗೆ ಈ ಟಿಪ್ಸ್ ಎಲ್ಲ ಗೊತ್ತಿರ್ಬೋದು, ಆದ್ರೂ ಕೆಲವೊಮ್ಮೆ ನಾನು ನೆನಪು ಮಾಡಿಸ್ತಾ ಇದ್ದೇನೆ ಎಲ್ಲವನ್ನ ತೋರಿಸ್ಕೊಂಡು. ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ವಾಚ್. ಮೊದಲಾದ್ರೆ ಒಬ್ರಿಗೆ ಒಂದೇ ವಾಚ್ ಇತ್ತು. ಈಗಂತೂ ಒಬ್ರಿಗೆ ಒಂದು 5-6 ವಾಚ್ ಆದ್ರೂ ಇರ್ತದೆ. ಅದನ್ನ ಎಲ್ಲಿ ಇಡುದು ಅಂತ ತಲೆ ಬಿಸಿ ಮಾಡ್ಕೋಬೇಡಿ. ಈ ರೀತಿ ಮಾಡಿ. ನೋಡಿ, ನಮ್ಮ ಮನೆಯಲ್ಲೇ ಇರೋದು ಇಬ್ರು, ಆದ್ರೆ ಸುಮಾರು ವಾಚ್ಗಳಿದೆ. ಅದಕ್ಕಾಗಿ ನಾನು ಈ ಟಿಪ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಗೋಲ್ಡ್ ತರ್ತೀರಾ, ಅದರ ಬಾಕ್ಸ್ ಅನ್ನ ಬಿಸಾಡ್ತೀರಾ, ಬಿಸಾಡ್ಬೇಡಿ. ಇನ್ನು ಇದನ್ನ ಒಬ್ಬೊಬ್ಬರ ವಾಚ್ ಅನ್ನ ಒಂದೊಂದು ಬಾಕ್ಸ್ ಅಲ್ಲಿ ಹಾಕಿಟ್ರು ಸಾಕು, ನಿಮ್ಗೆ ತಕ್ಷಣಕ್ಕೆ
ತೆಗಿಬಹುದು ಹಾಕೋಬಹುದು. ಯಾವ ವಾಚ್ ಬೇಕು ಅಂತ ತೆಗೆದು ಹಾಕ್ಬೋದು. ಮತ್ತೆ ಮನೆಯಲ್ಲಿ ಅಲ್ಲಲ್ಲಿ ಸಂತೆ ಅಂತ ಆಗುದಿಲ್ಲ. ಇಲ್ಲದ್ರೆ ಅಲ್ಲಿ ಟೇಬಲಲ್ಲಿ ಒಂದು ವಾಚು, ವಾರ್ಡ್‌ರೋಬಲ್ಲಿ ಒಂದು ವಾಚು ಎಲ್ಲ ಇರ್ತದೆ. ಅದಕ್ಕೆ ಈ ತರ ಮಾಡಿ ನೋಡಿ. ಈ ಟಿಪ್ಸ್ ಅಂತೂ ತುಂಬಾ ಸೂಪರ್ ಆಗಿದೆ. ನನ್ಗಂತೂ ತುಂಬಾ ಹೆಲ್ಪ್‌ಫುಲ್ ಆಗಿದೆ. ಹಾಗೆ ನೋಡ್ಲಿಕ್ಕೆ ಕೂಡ ಕ್ಲೀನ್ ಆಗಿ ಇರ್ತದೆ ಓಪನ್ ಮಾಡುವಾಗ. ಧೂಳು ಕೂಡ ಆಗುದಿಲ್ಲ ನೋಡಿ ಇದಕ್ಕೆಲ್ಲ. ಆರಾಮಾಗಿ ನಿಮ್ಗೆ ಬೇಕಾದ ವಾಚನ್ನ ತೆಗೆದಿಟ್ಕೊಳ್ಬಹುದು. ಹೇಗಿದೆ ಈ ಟಿಪ್ಸ್? ಇಷ್ಟ ಆದ್ರೆ ಕಮೆಂಟ್ ಹಾಕ್ಲಿಕ್ಕಂತೂ ಮರೀಲೇಬೇಡಿ. ಫಂಕ್ಷನ್‌ಗೆ ಹೋಗಿ ಬಂದು ಕೂಡ ನೀವು ಅದರಲ್ಲೇ ಇಟ್ರೆ ಆರಾಮಾಗಿ ನೀವು ದಿಢೀರಂತ ತೆಗೆದುಕೊಳ್ಬಹುದು. ಹಾಗೆ ನೀಟಾಗೂ ಕೂಡ ಇದ್ದಾಗೆ ಆಗ್ತದೆ ಮನೆಯಲ್ಲಿ. ಅಲ್ಲಲ್ಲಿ ಸಂತೆಗಳು ಕಾಣಿಸ್ಕೊಳ್ಳೋದಿಲ್ಲ. ಇದನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಕೊತ್ತಂಬರಿ ಸೊಪ್ಪನ್ನ ತಗೊಂಡ್ ಬರ್ತೀರಾ, ಆದ್ರೆ ಒಂದೆರಡು ದಿನದಲ್ಲಿ ಬಾಡು ಹೋಗ್ತದೆ ಅದು. ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ನೋಡಿ ಈಗ ನಾನು ಅದನ್ನ ತಗೊಂಡ್ ಬಂದಿದ್ದೇನೆ. ಈಗ ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ ಇದನ್ನ ನಿಮ್ಗೆ ಅಡಿಗೆ ಕೋಣೆಯಲ್ಲಿ ದಿಢೀರಾಗಿ ಸಿಗ್ತದೆ ಈ ಕೊತ್ತಂಬರಿ ಸೊಪ್ಪು. ಮಣ್ಣಿನ ಮಡಿಕೆಗಳು ಮನೆಯಲ್ಲಿ ಎಲ್ಲರ ಹತ್ರನೂ ಈಗ ಇರ್ತದೆ. ನೋಡಿ ನಾನು ಈ ತರದ್ದು ಚಿಕ್ಕ ಮಡಿಕೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ಅಂದ್ರೆ ತುಂಬಾ ನೀರು ಹಾಕೊಳ್ಳಿ. ನೀರು ಹಾಕಿ ತಂದ ಕೊತ್ತಂಬರಿ ಸೊಪ್ಪನ್ನ ಅದರ ಒಳಗೆ ಇಟ್ಕೊಳ್ಳಿ. ನಿಮ್ಗೆ ಬೇಕಾದಾಗ ಅಡಿಗೆಗೆ ಯೂಸ್ ಆಗ್ತದೆ. ಅಂದ್ರೆ ಅಡಿಗೆ ಮನೆಯಲ್ಲೇ ಇದನ್ನ ಇಟ್ಕೊಳ್ಬಹುದು ಒಂದು ಮೂಲೆಯಲ್ಲಿ. ಇಟ್ಟು ನಂತರ ಅದನ್ನ ಕತ್ರಿಯಲ್ಲಿ ಬೇಕಾದಾಗ ತುದಿಯನ್ನ ಕಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಹೇಗಿದೆ ಐಡಿಯಾ? ಸೂಪರ್ ಆಗಿದೆ ತಾನೆ? ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಅಡಿಗೆ ಕೋಣೆಯಲ್ಲೇ ಸಿಗ್ತದೆ. ನಿಮ್ಗೆ ಬೇಕಾದಾಗ ನೋಡಿ ಈ ತರ ಕಟ್ ಮಾಡ್ಕೊಳ್ಬಹುದು. ಮೇಲ್ಮೇಲೆ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಪದಾರ್ಥಕ್ಕೆ ಅಥವಾ ಏನಾದ್ರೂ ಅಡಿಗೆ ಮಾಡುವಾಗ ಇದನ್ನ ಯೂಸ್ ಮಾಡಿ. ಎಲ್ಲ ಟಿಪ್ಸ್ ಅನ್ನ ನೋಡಿದ್ರಲ್ಲ? ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಎಲ್ರಿಗೂ ಇದನ್ನ ಫ್ರೆಂಡ್ಸ್‌ಗೂ ರಿಲೇಟಿವ್ಸ್‌ಗೂ ಶೇರ್ ಮಾಡಿ. ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೊಸದೊಂದು ವ್ಲಾಗ್‌ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.